ಇಷ್ಟು ವರ್ಷಗಳಿಂದ ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ಪುರುಷರು, ಮಕ್ಕಳು, ಅಪ್ರಾಪ್ತರು ಹಾಗೂ ಇತ್ತೀಚೆಗಷ್ಟೇ ವಯಸ್ಕ ಮಹಿಳೆಯರು ಮಾತ್ರ ಪ್ರವೇಶಿಸಲು ಅನುಮತಿ ಇತ್ತು. ಆದರೆ ತೃತೀಯ ಲಿಂಗಿಗಳಿಗೆ ಮಾತ್ರ ಅನುಮತಿ ಇರಲಿಲ್ಲ. ಈಗ ಸತತ ಪ್ರಯತ್ನಗಳ ನಂತರ ತನ್ನ ಕನಸನ್ನ ನನಸಾಗಿಸುವ ಮೂಲಕ ಟ್ರಾನ್ಸ್ಜೆಂಡರ್ ಒಬ್ಬರು ಆ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಹೌದು, ಇದೇ ಮೊದಲ ಬಾರಿಗೆ ತೃತೀಯ ಲಿಂಗಿ ಮಹಿಳೆಯೊಬ್ಬರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುವ ಮೂಲಕ ಸುದ್ದಿಯಾಗಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ದರ್ಶನ ಪೂರ್ಣಗೊಳಿಸಿದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳೆ ರಿಯಾನಾ ರಾಜು ವರ್ಷಗಳ ಹಿಂದೆ ತನ್ನ ಪುರುಷತನದಿಂದ ಹೆಣ್ಣಾಗಿ ಬದಲಾಗಿದ್ರು. ಎಲ್ಲರಿಗೂ ಆಸೆ ಇರುವಂತೆ ಆಕೆಗೂ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಬೇಕು ಎಂದುಕೊಂಡಿದ್ರು. ಅದಕ್ಕಾಗಿ ರಿಯಾನಾ ಕೇರಳ ಸರ್ಕಾರದ ದೇವಸ್ವಂ ಬೋರ್ಡ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸುತ್ತಲೇ ಇದ್ರು. ಕೊನೆಗೂ ನಿರಂತರ 8 ಪ್ರಯತ್ನಗಳ ನಂತರ ಶಬರಿಮಲೆ ಅಯ್ಯಪ್ಪ ದರ್ಶನ ಪಡೆಯೋಕೆ ಅನುಮತಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿಯವರೆಗೂ ತೃತೀಯ ಲಿಂಗಿಗಳು ಪುರುಷನಂತೆ ಪೋಸ್ ನೀಡಬಹುದಿತ್ತು ಮತ್ತು ಪೈಜಾಮಾ ಹಾಗೂ ಧೋತಿಗಳನ್ನು ಧರಿಸಬಹುದಿತ್ತು. ಆದರೆ ನಾನು ನನ್ನನ್ನ ತೃತೀಯ ಲಿಂಗಿ ಮಹಿಳೆ ಎಂದು ಘೋಷಿಸಿಕೊಂಡಿದ್ದೇನೆ. ಇದಕ್ಕೆ ಸಂಬಂಧಿಸಿದ ಅಫಿಡವಿಟ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ, ಉಪಮುಖ್ಯಮಂತ್ರಿ ಕಚೇರಿಯಿಂದ ಪತ್ರಗಳು ಮತ್ತು ತೃತೀಯ ಲಿಂಗಿಗಳ ಹಕ್ಕುಗಳನ್ನು ಗುರುತಿಸುವ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಶಿಫಾರಸುಗಳಂತಹ ಪೂರಕ ದಾಖಲೆಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ಈ ದೇವಾಲಯದ ಭೇಟಿಯು ತೃತೀಯ ಲಿಂಗಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಜನರಿಗೆ ತಿಳಿಸಲು ನನಗೆ ಅವಕಾಶ ಮಾಡಿಕೊಟ್ಟಿತು ಎಂದು ಅವರು ಹೇಳಿದ್ದಾರೆ. ನಾನು ಜನವರಿ 4ರಂದು ಬೆಳಗ್ಗೆ ನನ್ನ ಪ್ರಯಾಣವನ್ನ ಪ್ರಾರಂಭಿಸಿದೆ ಮತ್ತು ಜನವರಿ 5ರಂದು ಸಂಜೆ ದರ್ಶನ ಮಾಡಿದೆ. ನನ್ನ ಜೊತೆಗೆ ಇನ್ನೂ 5 ಇದ್ರು. ಆದರೆ ಅವರು ತಮ್ಮನ್ನ ತೃತೀಯ ಲಿಂಗಿ ಮಹಿಳೆ ಎಂದು ಘೋಷಿಸಲು ಹಾಗೂ ತಮ್ಮ ಡ್ರೆಸ್ ಬದಲಾಯಿಸಲು ಹೆದರ್ತಾ ಇದ್ರು. ಆದರೆ ನಾನು ಸೀರೆಯಲ್ಲಿ ಮತ್ತು ಟ್ರಾನ್ಸ್ಜೆಂಡರ್ ಮಹಿಳೆಯಾಗಿ ಪವಿತ್ರ ಪ್ರವಾಸವನ್ನ ಪೂರ್ಣಗೊಳಿಸಿದೆ. ನಾನು ಅದರ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಕೇರಳ ಪೊಲೀಸರು ನನಗೆ ರಕ್ಷಣೆ ನೀಡಿ ದರ್ಶನ ಪಡೆಯಲು ಸಹಾಯ ಮಾಡಿದ್ದಕ್ಕಾಗಿ ಹಾಗೂ ಯಾವುದೇ ಅಡೆತಡೆಗಳನ್ನು ಸೃಷ್ಟಿಸದ ದೇವಸ್ವಂ ಮಂಡಳಿಯನ್ನು ಶ್ಲಾಘಿಸುತ್ತೇನೆ ಎಂದು ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ.